ಅನ್ನಭಾಗ್ಯ ಅಂತ ಹೇಳ್ತೀರಿ. ಅನ್ನಭಾಗ್ಯ ನಿಮ್ದಲ್ಲ ಸರ್ ಸಿದ್ದರಾಮಯ್ಯನವರೇ, ಅನ್ನಭಾಗ್ಯ ನಿಮ್ದಲ್ಲ, ನಿಮ್ಮ ಯು ಪಿ ಅದು ಅಲ್ಲ. 2000ನೇ ಇಸ್ವಿನಲ್ಲಿ ಜಗತ್ತಿನ ನಾಯಕರು ವಿಶ್ವಸಂಸ್ಥೆಯ ಸೂರಿನಡಿ ಒಂದು ಕಡೆ ಸೇರಿಕೊಂಡು ಜಗತ್ತು ಹೊಸ ಮಿಲೇನಿಯಮ್ಮಿಗೆ ಹೋಗ್ತಾ ಇದೆ. ಹಾಗಾಗಿ ನಾವು ಈ ಹೊಸ ಮಿಲೇನಿಯಮ್ನಲ್ಲಿರುವಂತಹ ಸವಾಲುಗಳು ಏನು ಅನ್ನೋದನ್ನು ಗುರುತಿಸಬೇಕು ಅಂತ ಒಂದು ಮೀಟಿಂಗ್ ಮಾಡಿರು. ಅದರಲ್ಲಿ ಹಸಿವು, ಆರೋಗ್ಯ, ಶಿಕ್ಷಣ ಸೇರಿದಾಗೆ 15 ಗೋಲ್ಗಳು, 15 ಸವಾಲುಗಳನ್ನು ಗುರುತಿಸಿದರು. ಮುಂದಿನ 15 ವರ್ಷಗಳಲ್ಲಿ ಈ ಸವಾಲುಗಳಿಗೆ ನಾವು ಪರಿಹಾರನ ಕಂಡುಕೊಳ್ಬೇಕು ಅಂತೇಳಿ ಹೇಳಿ ಹೊರಟರು. ಯಾಕೆಂದರೆ ಇಥಿಯೋಪ್ಯದಲ್ಲಿ ನೀವು ಹಸಿವಿನಿಂದ ಜನ ಸಾಯ್ತಾ ಇದ್ದಿದ್ದು ನಾವು ನೋಡಿದ್ದೀವಿ. ಶಿಕ್ಷಣ ಅಗತ್ಯ ಇತ್ತು, ಆರೋಗ್ಯ ಅಗತ್ಯ ಇತ್ತು. ಆಗ ವಿಶ್ವಸಂಸ್ಥೆ ಮೇಜರ್ ಡೆವಲಪ್ಮೆಂಟಲ್ ಗೋಲ್ಸ್ MDR ಅಂತೇಳಿ ಹೇಳಿಬಿಟ್ಟು ಒಂದು ರೂಪಿಸಿದರು. ಅದರಲ್ಲಿ ಈ 3 ಮೊದಲನೇ ಪ್ರಿಯಾರಿಟಿ ಆಗಿತ್ತು: ಹಸಿವು, ಶಿಕ್ಷಣ ಮತ್ತು ಆರೋಗ್ಯ. ಅಟಲ್ ಬಿಹಾರಿ ವಾಜಪೇಯಿಯವರು ಆ ಒಂದು ಸಮಿಟ್ನಲ್ಲಿ ಭಾಗಿಯಾಗಿ ಬಂದ ಕೂಡಲೇ ಪ್ರಧಾನಮಂತ್ರಿ ಅಂತ್ಯೋದಯ ಅನ್ನ ಕಲ್ಯಾಣ ಯೋಜನೆ ಅಂತ ಪ್ರಾರಂಭ ಮಾಡಿ ರಾಜಸ್ಥಾನ ಸೇರಿದಂತೆ 3 ರಾಜ್ಯಗಳಲ್ಲಿ ಅದನ್ನು ಫಸ್ಟು ಅದೇ ವರ್ಷ 2000 ಅಕ್ಟೋಬರ್ ನವಂಬರ್ನಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡಿರೋ. 2011-12 ಬರೋ ಅಷ್ಟರೊಳಗಡೆ 1 ದಶಕ ಕಳೆದಿತ್ತು. 2015 ನಾವು ಅಂದರೆ 15 ವರ್ಷ ಅದರದ್ದು ಟಾರ್ಗೆಟ್ ಇದ್ದಿದ್ದು, ಅಷ್ಟರೊಳಗಡೆ ಎಲ್ಲರಿಗೂ ಕೊಡಬೇಕಿತ್ತು. ಅದನ್ನು 80%ಗೆ ಕವರ್ ಮಾಡಲಾಗಿತ್ತು. ನಿಮ್ಮ UPA ಸರ್ಕಾರ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಅಂತ ಸುಮ್ಮನೆ ಒಂದು ಬಿಲ್ಲನ್ನು ತಂದುಬಿಟ್ಟು ಅದಕ್ಕೆ ವಾಜಪೇಯಿಯವರ ಯೋಜನೆಗೆ ಒಂದು ಕಾನೂನಿನ ರೂಪವನ್ನು ಕೊಟ್ಟರು. ಅದೇ ಟೈಮಲ್ಲಿ 2013ರಲ್ಲಿ ನೀವು ಮುಖ್ಯಮಂತ್ರಿಯಾಗಿ ಬಂದರೆ ಕೇಂದ್ರ ಸರ್ಕಾರ 32 ರೂಪಾಯಿಗೆ ಅಕ್ಕಿ ಖರೀದಿ ಮಾಡಿ 29 ರೂಪಾಯಿನ ತಾನು ಭರಿಸ್ಬಿಟ್ಟು 31 ರೂಪಾಯಿ ಖರೀದಿ ಮಾಡಿ 2 ರೂಪಾಯಿಗೆ ರಾಜ್ಯ ಸರ್ಕಾರ ಕೊಡ್ತಿತ್ತು. ನೀವು 2 ರೂಪಾಯಿನ ತೆಗೆದುಬಿಟ್ಟು 1 ರೂಪಾಯಿ ಕೊಟ್ಟರು, ರೂಪಾಯಿಗೆ 1 kg ಅಕ್ಕಿ ಅನ್ನಭಾಗ್ಯ ಅಂತ ನಿಮ್ಮ ಫೋಟೋ ಹಾಕೊಂಡ್ರಿ. ಅಷ್ಟೇ ಸರ್ ಆಗಿರೋದು. ಇದು ನಿಮ್ಮ ಅನ್ನಭಾಗ್ಯನೂ ನಿಮ್ಮದಲ್ಲ. ಇನ್ನು ಉಳಿದವೆಲ್ಲ ಈ ದಿವಾಳಿ ಭಾಗ್ಯ ಕೊಟ್ಟಿದ್ದೀರಿ ನೀವು. ಇವಾಗ ಶಕ್ತಿ ಯೋಜನೆ ಅಂತ ಹೇಳ್ಬಿಟ್ಟು ಎಲ್ಲ KSRTCಗಳದ್ದು ಎಲ್ಲ ಬೇರೆ ಬೇರೆ ವಿಂಗ್ಗಳು ಸಾರಿಗೆ ವ್ಯವಸ್ಥೆ ದಿವಾಳಿ ಭಾಗ್ಯ ಸಿಕ್ಕಿದೆ. ಹಾಗೆ ನಿಮಗೆ ಕರೆಂಟ್ ಕೊಡ್ತೀವಿ ಅಂತ ಹೇಳಿದ್ರೆ 200 ಯೂನಿಟ್ ಕೊಡ್ತೀವಿ ಅಂದರೆ ಅದನ್ನು ಕೊಡ್ತಾಯಿಲ್ಲ. ಗೃಹ ಭಾಗ್ಯದಲ್ಲಿ 2 ತಿಂಗಳು ಮುಳುಗ್ಸಾಕ್ಬಿಟ್ಟಿದ್ರಿ. ಆಮೇಲೆ 10 kg ಅಕ್ಕಿ ಕೊಡ್ತೀನಿ ಅಂತಂದರೆ ಆ ದುಡ್ಡೇ ಬರ್ತಾಯಿಲ್ಲ. ಇವಾಗ ಕೇಂದ್ರ ಸರ್ಕಾರ ಅಕ್ಕಿ ಕೊಡೋಕೆ ರೆಡಿ ಇದೆ, ಖರೀದಿ ಮಾಡ್ತಾಯಿಲ್ಲ. ಯಾಕೆಂದರೆ ದುಡ್ಡನ್ನಾದರೆ ಯಾವಾಗ ಬೇಕಾದ್ರೂ ಹಾಕ್ಬೋದು, ಕೊಡೋದಲ್ಲೇ ಇರ್ಬೋದು, ಈ ಥರ ಮಾಡಿರಿ. ಹಾಗೆ ನಿಮಗೆ ಯುವ ನಿಧಿ ಕೊಡ್ತೀನಿ ಅಂತ ಹೇಳಿದ್ರಿ, ಇವತ್ತವ್ರಿಗೆ 2.5 ವರ್ಷ ಆದರೂ ಪ್ರಾರಂಭನೆ ಮಾಡಲಿಲ್ಲ. ನಿಮ್ದು ಏನಿದ್ರು ಉಂಟಲ್ಲ, ಈ ಥರ ಟೋಪಿ ಕಾರ್ಯಕ್ರಮಗಳನ್ನು ಹಾಕಿ ಕರ್ನಾಟಕದ ಅರ್ಥವ್ಯವಸ್ಥೆಯನ್ನು ದಿವಾಳಿ ಮಾಡಿದಂತಹ ಕೀರ್ತಿ ನಿಮಗೆ ಸಿಕ್ಕುತ್ತೆ ಹೊರತು ದೇವರಾಜ ಅರಸು ನೀವಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ದೇವರಾಜ ಅರಸು ಹತ್ತಿರಕ್ಕೂ ಬರಲಿಕ್ಕೆ ಸಾಧ್ಯ ಇಲ್ಲ. ದೇವರಾಜ ಅರಸು ಎಲ್ಲ ಜಾತಿ ಜನಾಂಗಗಳನ್ನು ಪ್ರೀತಿಸುವಂತಹ, ಸಮನಾಗಿ ಕಾಣುವಂಥ ಒಬ್ಬ ವ್ಯಕ್ತಿ ಅವರಾಗಿದ್ದರು. ನೀವು ಒಬ್ಬ ಜಾತಿವಾದಿ, ಬರೀ ಅಲ್ಪಸಂಖ್ಯಾತರನ್ನ ಓಲೈಸ್ಕೊಂಡು ಅವ್ರಿಗೇನು ಮಾಡ್ತಿಲ್ಲ, ಬರೀ ಓಲೈಕೆ ಅಷ್ಟೇ ಮಾಡಿಕೊಂಡು ನಿಮ್ಮ ರಾಜಕಾರಣ ಮಾಡಿಕೊಂಡು ನಿಮ್ಮದೇನಿದ್ರೂ ಕೂಡ ರಾಜ್ಯ ಜನಕ್ಕೆ ಬಿಟ್ಟಿ ಭಾಗ್ಯಗಳ ಹೆಸರು ನಿಮಗೆ ಕುರ್ಚಿ ಭಾಗ್ಯ ಇಷ್ಟೇ ಸಿಗ್ತಾ ಇರೋದು.